ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಯೋಧ್ಯೆ ರಾಮ ಮಂದಿರ ಅಂದ್ರೆ ಇಡೀ ದೇಶದ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ. ಆದ್ರೆ ಇತ್ತೀಚೆಗೆ ಅಲ್ಲಿನ ಕಾಣಿಕೆ ಪೆಟ್ಟಿಗೆಯ ಹಣ ಎಣಿಕೆಯಲ್ಲಿ ನಡೆದಿರೋ ಅಕ್ರಮಗಳು, ದೊಡ್ಡ ಮಟ್ಟದ ಲೂಟಿ ಹಗರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆದ್ರೆ RSS ರಿಯಾಕ್ಷನ್ ನೋಡಿದ ನೆಟ್ಟಿಗರು ಮತ್ತು ರಾಮ ಭಕ್ತರು ಮಾತ್ರ ಫುಲ್ ಗರಂ ಆಗಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದು ಈಗ್ಯಾಕೆ ಕಣ್ಣೊರೆಸೋ ತಂತ್ರ ಮಾಡ್ತಿದ್ದೀರಾ ಅಂತ ತರಾಟೆಗೆ ತಗೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಮ್ಯಾಟರ್? RSS ಹೇಳಿದ್ದೇನು, ನೆಟ್ಟಿಗರು ಕಿಡಿಕಾರುತ್ತಿರೋದಕ್ಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ವಿಷಯ ಏನಪ್ಪಾ ಅಂದ್ರೆ, ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ RSSನ ಉನ್ನತ ಮಟ್ಟದ ಅಖಿಲ ಭಾರತ ಪ್ರಾಂತ ಪ್ರಚಾರಕರ ಬೈಠಕ್ ಅಂದ್ರೆ ವಾರ್ಷಿಕ ಸಭೆ ನಡೆಯಿತು. ಸ್ವತಃ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ದತ್ತಾತ್ರೇಯ ಹೊಸಬಾಳಿ ಅವರ ನೇತೃತ್ವದಲ್ಲೇ ಈ ಮೀಟಿಂಗ್ ನಡೆದಿರೋದು. ಈ ಸಭೆಯ ಕೊನೆಯ ದಿನ RSS ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅದೇನಪ್ಪಾ ಅಂದ್ರೆ, ರಾಮ ಮಂದಿರದ ಕಾಣಿಕೆ ಪೆಟ್ಟಿಗೆಯ ಹಣದ ಎಣಿಕೆಯಲ್ಲಿ ನಡೆದಿರೋ ಅಕ್ರಮಗಳು ಮತ್ತು ಲೋಪದೋಷಗಳ ಬಗ್ಗೆ ಸಂಘದ ಪದಾಧಿಕಾರಿಗಳು ತೀವ್ರ ವಿಷಾದ ಮತ್ತು ಕಳವಳ ವ್ಯಕ್ತಪಡಿಸಿದ್ದಾರಂತೆ. ಕೋಟ್ಯಾಂತರ ರಾಮ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಕೊಟ್ಟ ಹಣದಲ್ಲಿ ಇಂತಹದ್ದೊಂದು ಅಕ್ರಮ ನಡೆದಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂತೇಳಿ RSS ಹೇಳಿದೆ. ಜೊತೆಗೆ ಮುಂದೆ ಇಂಥ ಆಡಳಿತಾತ್ಮಕ ಲೋಪದೋಷಗಳು ಆಗದ ಹಾಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪಾರದರ್ಶಕ ವ್ಯವಸ್ಥೆ ತರಬೇಕು, ಭಕ್ತರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಅಂತಾನೂ RSS ಸೂಚಿಸಿದೆ. ಕೇಳೋಕೆ ಒಂಥರ ಸಾಫ್ಟ್ ಅಂಡ್ ಸ್ವೀಟ್ ಸ್ಟೇಟ್ಮೆಂಟ್ ತರ ಕಾಣಿಸಬಹುದು, ಆದ್ರೆ ಇದಕ್ಕೆ ನೋಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೆಂಡ ಕಾರುತ್ತಿರೋದು. ಹಾಗಾದ್ರೆ ಜನರ ಈ ಆಕ್ರೋಶಕ್ಕೆ ಕಾರಣ ಏನ್ ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ನೆಟ್ಟಿಗರ ನೇರ ಪ್ರಶ್ನೆ ಇಷ್ಟೇ. ಮಂದಿರ ಕಟ್ಟಿ ಮುಗಿಸೋವರೆಗೂ ಅದರ ಕ್ರೆಡಿಟ್ ತೆಗೆದುಕೊಳ್ಳುವವರೆಗೂ ಇಡೀ ಸಂಘ ಪರಿವಾರ ಮುಂಚೂಣಿಯಲ್ಲಿತ್ತು. ಈಗ ಕೋಟಿ ಕೋಟಿ ಭಕ್ತರ ಕಷ್ಟದ ಗಳಿಕೆಯ ಲೂಟಿಯಾದಾಗ ಬರೀ ಸಾಫ್ಟ್ ಆಗಿ ಕಳವಳ ವ್ಯಕ್ತಪಡಿಸಿ ಕೈ ತೊಳೆದುಕೊಂಡ್ರೆ ಹೇಗೆ ಅಂತ ಟ್ವಿಟ್ಟರ್ಗಳಲ್ಲಿ ಜನ ಸಖತ್ತಾಗಿ ಟ್ರೋಲ್ ಮಾಡ್ತಿದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ದತ್ತಾತ್ರೇಯ ಹೊಸಬಾಳಿ ಅವರು ಹಿಂದೂ ಸಮಾಜ ಈ ಕಷ್ಟದ ಸಮಯದಲ್ಲಿ ತಾಳ್ಮೆ ಮತ್ತು ಸಂಯಮ ಕಾಯ್ದುಕೊಳ್ಳಬೇಕು ಅಂತ ಹೇಳಿದ್ರು. ಇದಕ್ಕೆ ನೆಟ್ಟಿಗರು ಸಖತ್ ಗರಂ ಆಗಿ, ನಮ್ಮ ಸ್ವಂತ ಹಣ ಕಳ್ಳತನವಾದಾಗ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು, ಅದನ್ನ ಬಿಟ್ಟು ನಮಗೆ ತಾಳ್ಮೆಯಿಂದ ಇರಿ ಅಂತ ಕ್ಲಾಸ್ ತಗೊಂತಿರಲ್ಲ, ನಮ್ಮ ಹಣಕ್ಕೆ ಬೆಲೆಯೇ ಇಲ್ವಾ ಅಂತ ತರಾಟೆಗೆ ತಗೊಂಡಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಇಲ್ಲಿ RSS ಕೇವಲ ಮುಂದಿನ ದಿನಗಳಲ್ಲಿ ಜಾಗ್ರತೆ ವಹಿಸಿ ಅಂತ ಸಾಫ್ಟ್ ಆಗಿ ಹೇಳಿರೋದು ಏಕೆ ಅನ್ನೋದು ನೆಟ್ಟಿಗರ ಪ್ರಶ್ನೆ. ದೊಡ್ಡ ದೊಡ್ಡ ಪ್ರಭಾವಿ ಲೀಡರ್ಗಳು ಮತ್ತು ಟ್ರಸ್ಟಿಗಳನ್ನ ಕಾನೂನಿನ ಶಿಕ್ಷೆಯಿಂದ ಬಚಾವ್ ಮಾಡೋದಕ್ಕೆ ಕೇವಲ ಕೆಳಮಟ್ಟದ 8 ಜನ ಸಿಬ್ಬಂದಿಯನ್ನ ಬಲಿಪಶು ಮಾಡಿ ಈ ಇಡೀ ಹಗರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ನಡೆಯುತ್ತಿದೆಯಾ ಅನ್ನೋ ದೊಡ್ಡ ಶಂಕೆ ಮತ್ತು ಆರೋಪವನ್ನ ಈಗ ಸಾರ್ವಜನಿಕರು ಮಾಡ್ತಿದ್ದಾರೆ. ಅದೇನೇ ಇದ್ರೂ ರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣ ಈಗ ಕೇವಲ ಕಳ್ಳತನದ ಕೇಸಾಗಿ ಉಳಿದಿಲ್ಲ, ಅದು ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಯಾಗಿ ಬದಲಾಗಿದೆ. ಇಲ್ಲಿ ದೇಶದ ಕೋಟಿ ಕೋಟಿ ಹಿಂದೂ ಭಕ್ತರ ನಂಬಿಕೆಗಳಿಗೆ ಧಕ್ಕೆ ಆಗಿರೋದಂತೂ ನಿಜ. ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ನಿಮ್ಗೇನನ್ಸುತ್ತೆ? RSS ಈ ಹಗರಣದ ವಿರುದ್ಧ ಇನ್ನೂ ಕಠಿಣ ಕ್ರಮಕ್ಕೆ ಆಗ್ರಹಿಸಬೇಕಿತ್ತಾ, ಅಥವಾ ಟ್ರಸ್ಟ್ಗೆ ಕಾನೂನಾತ್ಮಕವಾಗಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.